ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಕೆಲ್ಸ್ ವ್ಲಾಗ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸಿರಲಿ. ಎಲ್ಲ ಕಷ್ಟಗಳು ನಿವಾರಣೆ ಆಗಿ ನಿಮ್ಮಿಷ್ಟಪಟ್ಟಂತಹ ಎಲ್ಲನೂ ನಿಮ್ಮ ಕೈ ಸೇರಲಿ ಅಂತ ಆಶಿಸ್ತೀನಿ. ಏನು ಅಂದರೆ, ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬ. ಎಲ್ಲರ ಮನೇಲೂ ಯುಗಾದಿ ಹಬ್ಬನೇ, ಬಟ್ ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ಹಾಗೆ ಸಣ್ಣ ಕ್ಲಿಪ್ ತೆಗಿತಾ ಇದ್ದೆ. ನಮ್ಮ ಚಿಕ್ಕವಳಿಗೆಲ್ಲ ಸ್ನಾನ ಮಾಡಿಸಿ ಬಿಟ್ಟಿದ್ದೆ. ಅವಳು ಹೊರಗಡೆ ಕೂತ್ಕೊಂಡು ಪೇಪರ್ನ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ನಾನು ಒಲೆಯಲ್ಲೇ ಮಾಡೋಣ ಅಂದ್ಕೊಂಡು ಆಲ್ಮೋಸ್ಟ್ ಇವಾಗ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು. ಯಾರೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೀರಾ? ನಾನು ಆಲ್ಮೋಸ್ಟ್ ಒಲೆಯಲ್ಲೇ ಅಡುಗೆ ಮಾಡ್ತಿರೋದು. ಇವಾಗ ಆಯಿತು ಒಂದು 15 ದಿನದಿಂದನೂ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು. ಈ ಕರ್ಜಿಕಾಯಿ ಮಾಡೋಣ ಅಂಥೇಳಿ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೆ. ಅಂದರೆ ನಾವಿರೋದು 4 ಜನ ಅಲ್ಲ, ಮಕ್ಕಳಿಗೋಸ್ಕರನೇ ಮಾಡ್ತಿರೋದು. ಜಾಸ್ತಿ ಸ್ವೀಟು ನಮ್ಮ ಯಜಮಾನ್ರು ಜಾಸ್ತಿ ತಿನ್ನಲ್ಲ. ಹಾಗಾಗಿ ಅವರಿಗೋಸ್ಕರ ಅಂತಲೇ ಸ್ವಲ್ಪ ಜಾಸ್ತಿ ಮಾಡಲಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೆ. ಅದನ್ನು ಹಾಕ್ಬಿಟ್ಟು ಫಸ್ಟ್ ಹಾಗೆ ಹಾಕಿದೆ. ಮತ್ತೆ ಸರಿ ಬಿಡು, ಮತ್ತೊಂದು ಸರಿ ಜರಡಿ ಮಾಡ್ಕೊಳ್ಳೋಣ ಅಂಥೇಳಿ ಜರಡಿ ಮಾಡಿಕೊಂಡು ಮತ್ತೆ ಹಾಕಿದ ಬೌಲಲ್ಲೇ ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಅದನ್ನು ಹಾಕ್ಬಿಟ್ಟು ಅಲ್ಲಿ ಕೆಳಗಡೆ ಇದಾಗಿತ್ತಲ್ಲ ಅದನ್ನು ಹಾಗೆ ಸ್ವಲ್ಪ ಒರೆಸ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಅರಶಿನ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಕಲರ್ಸ್ ಆ್ಯಡ್ ಮಾಡಿಲ್ಲ ನಾನು, ಮಕ್ಕಳಿಗೋಸ್ಕರ ಮಾಡ್ತಿರೋದು. ಸೊ ಅದಕ್ಕೆ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ಅರಶಿನ ಪುಡಿನ ಆ್ಯಡ್ ಮಾಡಿದೆ. ಹಿಟ್ಟನ್ನೆಲ್ಲ ನೀಟಾಗಿ ಫುಲ್ ನಾದ್ಬಿಟ್ಟೆ. ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಅದು ನಾವು ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತಲ್ಲ, ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹಾಗೇ ಸೋಕ್ ಮಾಡೋಕ್ಕಿಟ್ಟೆ. ನೆಕ್ಸ್ಟು ಹೆಸ್ರುಬೇಳೆನ ನೆನೆಯಕ್ಕಿಟ್ಟಿದ್ದೆ. ಆಮೇಲೆ ಇದು ಪಾಯಸ ಮಾಡೋಣ ಅಂಥೇಳಿ ಶಾವಿಗೆನ ಉರಿಯೋದನ್ನೆಲ್ಲ ಇದರಲ್ಲೇ ಮಾಡಿಕೊಂಡೆ. ಮತ್ತು ಚಿಕ್ಕ ಪುಟ್ಟ ಪಾತ್ರೆನ ಅಲ್ಲಿ ಇಳಿಸಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಆಲ್ರೆಡಿ ಅನ್ನ ಮತ್ತು ಸಾಂಬಾರಿಗೆ ಬೇಳೆ ಬೇಯೋಕ್ಕಿಟ್ಟಿದ್ದೆ. ಹಾಗಾಗಿ ಅದನ್ನ ಇಳಿಸ್ಬಿಟ್ಟು ಮತ್ತೆ ಮಾಡೋಕ್ಕಾಗಲ್ಲ ಅಂಥೇಳಿ ಗ್ಯಾಸಲ್ಲೇ ಶಾವಿಗೆನ ಹುರ್ಕೊಳ್ತಾ ಇದ್ದೆ. ಇಲ್ಲ, ಅನ್ನನೂ ಆಲ್ರೆಡಿ ಬೆಂದೋಗಿತ್ತು. 2 ಒಲೆ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ ಮೊನ್ನೆ. ಹಾಗಾಗಿ ಒಂದು ಕಡೆ ಬೇಳೆ ಬೇಯೋಕ್ಕಿಟ್ಟಿದ್ದೆ, ಒಂದು ಕಡೆ ಅನ್ನ ಮಾಡೋಕ್ಕಿಟ್ಟಿದ್ದೆ. ಅನ್ನ ಬೇಯಿತು, ಅನ್ನನ ಬಸಿತಾ ಇದ್ದೆ. ಅನ್ನ ಆಗ್ತಿದ್ದಂಗೆ ನೆಕ್ಸ್ಟ್ ಇಲ್ಲಿ ಪಾಯಸಕ್ಕೆ ಇದು ಶಾವಿಗೆಲ್ಲ ಇದು ಮಾಡಿದ್ನಲ್ಲ, ಹಾಲು ತೊಗೊಬಂದಿರಲಿಲ್ಲ. ಮನೇಲಿ ಏನಿತ್ತೋ ಅದನ್ನೇ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಇದು ಅಂಗನವಾಡಿಯಲ್ಲಿ ನಮ್ಮ ಸಣ್ಣೋಳಿಗೆ ಇದು ಹಾಲು ಪೌಡ್ರು ಕೊಟ್ಟಿದ್ದರು, ಹಾಗಾಗಿ ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಅದು ಓಪನ್ ಮಾಡಿಟ್ರೆ ಗಾಳಿ ಹೋಗುತ್ತಲ್ಲ, ಅದಕ್ಕೆ ಅದನ್ನು ಹಾಗೆ ಸುಟ್ಬಿಟ್ಟು ಕವರ್ ಮಾಡಿಟ್ಟೆ. ಅದನ್ನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಅಂದರೆ ತುಂಬ ಬಿಸಿ ಮಾಡ್ಕೊಬಾರ್ದು ನೀರು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಯಾವುದೇ ರೀತಿ ಒಡೆಯಲ್ಲ. ಆಮೇಲೆ ಸಾಂಬಾರಿಗೆ ತರಕಾರಿನ ಕಟ್ ಮಾಡಿಕೊಂಡೆ. ಮನೆಯಲ್ಲೇ ಮರದಲ್ಲೇ ನುಗ್ಗೆಕಾಯಿ ಬಿಟ್ಟಿತ್ತು, ಅದನ್ನೇ ಏನು ಹೊರಗಡೆಯಿಂದ ಏನೂ ಐಟಮ್ ತೊಗೊಬಂದಿಲ್ಲ, ಮನೇಲಿ ಇದ್ದಿದ್ದರಲ್ಲೇ ಮಾಡ್ತಾಯಿದ್ದೆ. ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿನೆಲ್ಲ ಹೆಚ್ಕೊಂಡೆ. ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಹಾಕೋಣ ಅಂಥೇಳಿ ಈರುಳ್ಳಿನೂ ಅದನ್ನು ಅದ್ರ ಜೊತೆಗೆ ಹೆಚ್ಕೊಂಡು ಇಟ್ಕೊಳ್ಳೋಣ ಅಂಥೇಳಿ ಈರುಳ್ಳಿನೂ ಹೆಚ್ಚುತ್ತಾ ಇದ್ದೆ. ಈರುಳ್ಳಿ ಜೊತೆಗೆ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರ್ಬೇವು ಸೊಪ್ಪು ಕಿತ್ಕೊಂಬ ಅಂತ. ಇಲ್ಲೇ ಇದೆ, ಹೊರಗಡೆನೇ ಇದೆ. ಹಾಗಾಗಿ ಅವ್ರು ಹೋಗಿ ಕಿತ್ಕೊಂಬಂದರು. ಕಿತ್ಕೊಂಬರ್ತಿದ್ದಂಗೆ ಆ ಕಡೆ ಪಾಯಸನೂ ಆಗ್ತಾಯಿದೆ. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ. ಸಾಂಬಾರಿಗೆ ಒಗ್ಗರಣೆ ಕೊಡ್ತಿದ್ದಂಗೆ ಹೆಸ್ರುಬೇಳೆ ನೆನೆಸಿಟ್ಟಿದ್ನಲ್ಲ, ಅದನ್ನು ಕೋಸಂಬರಿ ಮಾಡೋಣ ಅಂಥೇಳಿ ಒಂದು ಕ್ಯಾರೆಟು ಮತ್ತು ಒಂದು ಸೌತೆಕಾಯಿನ ತೊಗೊಬಂದಿದ್ವಿ. ಸಾಕದೆ ನಮಗೆ ಅದೇ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಆಲ್ರೆಡಿ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಸೌತೆಕಾಯಿನೂ ಮತ್ತು ಕ್ಯಾರೆಟ್ನೂ ತುರಿಯೋದ್ರಲ್ಲಿ ತುರ್ಕೊಂಡೆ. ಸೌತೆಕಾಯಿ ಹೆಚ್ಚಾಕೋಣ ಅಂದ್ಕೊಂಡೆ, ಮತ್ತು ಬೇಡ, ಮಕ್ಳುಗಳು ಅದನ್ನೇ ಆರಿಸಿ ತಿಂತಾರೆ, ಎರಡೂ ಮಿಕ್ಸಿದ್ರೆ ಕ್ಯಾರೆಟು ಮತ್ತು ಸೌತೆಕಾಯಿ ಎರಡೂ ನೀಟಾಗಿ ತಿಂತಾರೆ ಅಂಥೇಳಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಎರಡೂ ತುರಿದ್ಬಿಟ್ಟು ಮತ್ತು ಅದನ್ನು ಹಾಗೆ ಅಲ್ಲೇ ತೊಳ್ಕೊಂಡು ಮುಸ್ರೆಗೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೆಲ್ಲ ತೊಗೊಂಡೆ. ಈರುಳ್ಳಿನೂ ಚಿಕ್ಕದಾಗಿ ಹೆಚ್ಕೊಂಡು ಅದಕ್ಕೆ ಹಾಕೋಣ ಅಂಥೇಳಿ ಹೆಚ್ಚುತ್ತಾ ಇದ್ದೆ, ನೋಡ್ಬೋದು ನೀವೇ.
ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿನಿ, ವೀಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ. ಬಟ್ ನಾನು ಸ್ಪೀಡಾಗೆ ಹೆಚ್ಚೋದು. ಮತ್ತು ಮೆಣ್ಸಿನ್ಕಾಯಿನೂ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿದೆ, ಯಾಕೆಂದರೆ ಮಕ್ಕಳು ತಿಂತಾರಲ್ವ, ಅವರು ಸ್ವಲ್ಪ ತಿಂದರೂ ಮುಗೀತು ಅಷ್ಟೇ ಮೇಲೆ ಕತೆ. ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡೆ. ಆಮೇಲೆ ಎಷ್ಟು ಬೇಕು ಅಷ್ಟನ್ನ ಆಮೇಲೆ ಹೆಸ್ರುಬೇಳೆ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡೋಕ್ಕೆ ಸೌಟೆಲ್ಲ ಇಟ್ಬಿಟ್ಟಿದ್ದೆ, ಅದನ್ನು ಅಲ್ಲಿಟ್ನ ಇಲ್ಲಿಟ್ನ ಅಂತ ಹುಡುಕ್ಬಿಟ್ಟು ತೊಗೊಬಂದು ಕೋಸಂಬರಿನೂ ಮಿಕ್ಸ್ ಮಾಡಿದೆ. ಕೋಸಂಬರಿ ನನಗೆ ಫೇವ್ರೆಟ್ ಕೋಸಂಬರಿ. ಯಾಕೆ ಅಂದರೆ ಯಾವುದಾದ್ರೂ ಮದುವೆ ಮನೇಲಿ ಹೋದರೆ ಕೋಸಂಬರಿ ಹಾಕ್ಬಿಟ್ರೆ ಅದೇ ನನ್ನ ಫೇವ್ರೇಟು. ಗೊತ್ತಿರೋರ ಮದುವೆ ಆದರೆ ಕೇಳ್ಬಿಟ್ಟು ಹಾಕಿಸ್ಕೊಂಬಿಡ್ತೀನಿ. ಬಟ್ ಪರಿಚಯ ಇಲ್ಲದೆ ಇರೋರ ಮದುವೆ ಫಂಕ್ಷನಿಗೆಲ್ಲ ಹೋದರೆ ಅವ್ರು ಹಾಕಿದ್ದನ್ನ ತಿಂದ್ಬಿಟ್ಟು ಬರ್ತೀನಿ. ಮತ್ತು ಬೋಂಡ ಮಾಡೋಣ ಅಂಥೇಳಿ ಮತ್ತೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೆ. ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದನ್ನು ಹಾಗೆ ಹಾಗೆ ಮಿಕ್ಸ್ ಬೋಂಡ ಮಾಡ್ತಾರಲ್ಲ ಆ ಟೈಪಲ್ಲಿ ಮಾಡೋಣ ಅಂದ್ಕೊಂಡೆ. ಮೆಣ್ಸಿನ್ಕಾಯಿ ಬೋಂಡ ಮಾಡಿದ್ರೆ ತಿನ್ನಲ್ಲ ನೆಟ್ಟಗೆ, ಅದಕ್ಕೆ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಉಪ್ಪಾಕಿ ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಬೇವು ಬೆಲ್ಲ ಮಾಡೋಕ್ಕೆ ಅಂತ ಕಡಲೆ ಮತ್ತು ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಂಬಂದೆ. ಬೇವಿನ ಎಲೆ ಮತ್ತು ಬೆಲ್ಲ ಇಟ್ಟು ಅದೊಂದು ಕಡೆ ರೆಡಿ ಆಯಿತು, ಅದನ್ನು ಎತ್ತಿಕ್ತೆ. ನೆಕ್ಸ್ಟು ಇದು ಕರ್ಜಿಕಾಯಿಗೆ ಒಣ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಹಸಿ ಕೊಬ್ಬರಿನೇ ಇತ್ತು, ಅದನ್ನೇ ಸುಲಿಸಿ ಅದನ್ನೇ ತುರಿದ್ಬಿಟ್ಟು ಹುರ್ಕೊಳ್ಳೋಣ ಅಂಥೇಳಿ ಅದನ್ನೇ 2 ಕಾಯಿ ಒಡೆಸಿದೆ. ನಮ್ಮ ಚಿಕ್ಕವಳು ನಾನು ತುರಿತೀನಿ ಕೊಡಮ್ಮ ಅಂತಿದ್ಲು. ನೀನು ದೊಡ್ಡವಳಾಗಮ್ಮ, ಆಮೇಲೆ ನಿನ್ನ ಕೈಯಲ್ಲಿ ಕೊಡ್ತೀನಿ, ನೀನೇ ತುರಿಯಂತೆ ಅಂತಂದೆ. ಅವಳು ಕೂತ್ಕೊಂಡು ಕತೆ ಮಾತಾಡ್ತಾಯಿದ್ಲು, ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಕಾಯಿನೆಲ್ಲ ತುರಿದೆ. ಅದು ತುರಿದಿರೋದು ಅರ್ಧ ಹಂಗಂಗೆ ಹೊರಗಡೆ ಬರೋದು, ಅರ್ಧ ತುರಿತಿದ್ದಂಗೆ ಅದು ಹಾಗೆ ಒಳಕೆಯಿಂದ ಹಾಗೆ ಬರೋದಲ್ಲ, ಸರಿ ಬಿಡು ಲಾಸ್ಟಿಗೆ ಹೆಚ್ಕೊಳ್ಳೋಣ ಅಂಥೇಳಿ ಅದನ್ನು ಹಾಗೆ ತುರಿತಾ ಇದ್ದೆ. 1.5 ಕಾಯಿ ತುರಿದೆ. ಆಮೇಲೆ ಅದನ್ನು ಹಾಗೆ ಹುರ್ಕೊಂಡೆ. ನೆಕ್ಸ್ಟು ಬೋಂಡದ ಹಿಟ್ಟು ಕಲಸಿಟ್ಟಿದ್ನಲ್ಲ, ಬೋಂಡ ಬಿಡೋಣ ಅಂಥೇಳಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆಯಲ್ಲಿ ಬೋಂಡ ಬಿಡ್ತಾಯಿದ್ದೆ. ಯಾರೆಲ್ಲ ಅಂದರೆ ಹಬ್ಬಕ್ಕೆ ಏನೇನು ಐಟಮ್ ಮಾಡಿದ್ರಿ ಅಂತ ಹೇಳಿರಿ. ನಾನು ಇಷ್ಟೊಂದು ಐಟಮ್ ಒಲೆಲೇ ಮಾಡಿದ್ದು. ಒಲೆಯಲ್ಲಿ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಗ್ಯಾಸಲ್ಲಿ ಮಾಡೋಕ್ಕೆ. ಒಲೆಯಲ್ಲೂ ಅಷ್ಟೇ ಈಸಿ, ಬಟ್ ಕುತ್ಕೊಂಡು ಮಾಡಬೇಕು ಅನ್ನೋದು, ಅಂದರೆ ಎಲ್ಲ ಅಲ್ಲೇ ಸಣ್ಣ ಮಾಡಿ ದೊಡ್ಡ ಮಾಡಿ ಮಾಡೋಕ್ಕಾಗಲ್ಲ, ಎಲ್ಲ ಒಲೆ ಮುಂದೆನೇ ಕುತ್ತಿ ಮಾಡಬೇಕು ಅನ್ನೋದೊಂದೇ ಇದು. ಬೋಂಡನೆಲ್ಲ ಕರಿತಾ ಇದ್ದೆ. ಬೋಂಡ ಕರಿತಿದ್ದಂಗೆ ಬೋಂಡನೇ ಒಂದೊಂದನಾಗಿ, ಅಂದರೆ ಜಾಸ್ತಿ ಕಲಸಿರಲಿಲ್ಲ, ಸ್ವಲ್ಪನೇ ಕಲಸಿದ್ದೆ. 1/4 kg ಹಿಟ್ಟಲ್ಲೇ ಅದರಲ್ಲೂ ಸ್ವಲ್ಪ ಉಳಿಸಿಟ್ಟಿದ್ದೆ. ಅದೇ ಜಾಸ್ತಿ ಆಗುತ್ತೆ, ಉಳಿದ್ರೆ ನೆಟ್ಟಗೆ ಈ ಶೀಟ್ ಇದ್ರ ಮನೆ ಅಲ್ವಾ, ಟಾರ್ಪಲ್ ಮನೆ ಎಲ್ಲ ಒಂಥರ ಅಳಿಸೋಗಿರೋ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಆವತ್ತಿಂದು ಏನು ಬೇಕು ಅಷ್ಟೇ ಅಡುಗೆ ಮಾಡ್ಕೊಳೋದು, ತುಂಬ ಜಾಸ್ತಿ ಮಾಡಲ್ಲ. ಮಾಡಿದ್ರೆ ಅದು ಸುಮ್ಮನೆ ಈ ಸೆಕೆಗೆ ಎಲ್ಲ ಬೆವರು ಬಿಟ್ಟಂಗಾಗುತ್ತೆ. ಬೆಳಗ್ಗೆ ಅನ್ನ ಮಾಡಿರೋದು ಮತ್ತೆ ರಾತ್ರಿಗೆ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಬೇಕು ಆ ಟೈಮಿಗೆ ಅಷ್ಟೇ ಮಾಡ್ಕೊತೀನಿ. ನೆಕ್ಸ್ಟ್ ಹಪ್ಳ ತೊಗೊಬಂದಿದ್ದೆ, ಅಲ್ಲಿ ಮಾರ್ತಾರಲ್ವ ಅಂಗಡೀಲಿ, ಅದನ್ನೇ ಹಪ್ಪಳ ತೊಗೊಬಂದಿದ್ದೆ. ಆಮೇಲೆ ಅದೆಲ್ಲ ಕರ್ದು ಎತ್ತಿಟ್ಟು ಬಂದು ಒಲೆನ ಹಾಗೆ ಸಣ್ಣ, ಅಂದರೆ ಎಲ್ಲ ಹೊರಗಡೆ ತಳ್ಳಿಟ್ಟು ಬಂದಿದ್ದೆ. ನೆಕ್ಸ್ಟು ಕರ್ಜಿಕಾಯಿ ಉಜ್ಕೊಳ್ಳೋಣ ಅಂಥೇಳಿ ಉಜ್ಕೊತಾ ಇದ್ದೆ. ಇವರೆಲ್ಲ ಕುತ್ಕೊಂಡು ಮೊಬೈಲಲ್ಲಿ ಮೂವಿ ನೋಡ್ತಾಯಿದ್ರು. ನೆಕ್ಸ್ಟ್ ಅದು ಹೂರಣ ರೆಡಿ ಮಾಡಿಟ್ಟಿದ್ನಲ್ಲ, ಆ ಹೂರಣನ ಹಾಕಿ ಕರ್ಜಿಕಾಯಿನ ಫಿಲ್ ಮಾಡಿ ಅಲ್ಲಿಡ್ತಾಯಿದ್ದೆ. ಲಾಸ್ಟಿಗೆ ಇವರು ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು, ಎಲೆನ ಅವ್ರು ಉಜ್ಕೊಟ್ರು. ಆಮೇಲೆ ನಾನು ಅದನ್ನು ತುಂಬಿದೆ. ನೆಕ್ಸ್ಟು ಅದನ್ನು ತೊಗೊಬಂದು, ಆಲ್ರೆಡಿ ಟೈಮ್ 4 ಗಂಟೆ ಆಗಿತ್ತು. ಸರಿ ಎಷ್ಟೊತ್ತಾಗುತ್ತೆ ನೋಡೋಣ, ಬೇಗನೆ ಮಾಡಿಬಿಡೋಣ ಅಂಥೇಳಿ ನಮ್ಮ ಮಕ್ಕಳಾಗಲೇ ಹಸ್ವಾಗ್ತೈತೆ ಅಂತಿದ್ರು. ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ, ಅದನ್ನು ತಿನ್ಕೊಂಡು ಅದರಲ್ಲೇ ಕಾಲ ಕಳೀತಾಯಿದ್ರು. ಆಮೇಲೆ ಅಲ್ಲಿ ನಮ್ಮ ಅತ್ತೆ ಮನೇಲಿ ಹೋಳಿಗೆ ಕೊಟ್ಟಿದ್ದರು, ಅದನ್ನು ತಿನ್ಕೊಂಡೆ ಟೈಮ್ ಪಾಸ್ ಮಾಡ್ತಾಯಿದ್ರು. ನಾನು ಆಮೇಲೆ ಆಯ್ತು ಇನ್ನೇನು ಆಯಿತು ಅಂತ ಅವರನ್ನ ಹಾಗೆ ಮಾತಾಡ್ಸ್ಕೊತಾನೆ ಕೆಲಸ ಮಾಡ್ತಾಯಿದ್ದೆ. ಮಕ್ಕಳು ಮನೆಗಿದ್ದರೆ ಒಂಥರ ಚೆಂದ. ಒಂದೊಂದು ಸರಿ ತಲೆನೇ ನೋವು ಬಂದುಬಿಡುತ್ತೆ. ಕೆಲಸ ಮಾಡೋ ಟೈಮಲ್ಲಿ ಇನ್ನೂ ಕೆಲಸ ಜಾಸ್ತಿ ಮಾಡ್ತಾರೆ. ಅದೆಲ್ಲ ಅಡುಗೆ ಮಾಡೋ ಐಟಮೆಲ್ಲ ಮುಗಿದ್ಮೇಲೆ ಹೊರಗಡೆ ಬಂದು ಬಾಗಿಲನ್ನೆಲ್ಲ ಗುಡಿಸ್ಬಿಟ್ಟು ಚೆನ್ನಾಗಿ ಗುಡಿಸ್ಬಿಟ್ಟು
ರಂಗೋಲಿ ಹಾಕುವಾಗ ಖುಷಿ ಇರುತ್ತೆ, ಬಟ್ ಗುಡಿಸುವಾಗ ಬೇಜಾರಾಗುತ್ತೆ. ಅದಕ್ಕೆ ಲೈಟಾಗಿ ಅದ್ರ ಮೇಲೆ ಲೈಟಾಗಿ ಗುಡಿಸ್ಬಿಟ್ಟು ಹಾಗೆ ಬಂದೆ. ಅಲ್ಲಿ ಹೊರಗಡೆ ಗುಡಿಸ್ಕೊಂಬಂದಿದ್ದೆ. ಇಲ್ಲಿ ಒಳಗಡೆನೂ ಎಲ್ಲ ಅಡುಗೆ ಮಾಡಿ ಗಲೀಜಾಗಿರುತ್ತಲ್ಲ, ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದ ನೀಟ್ ಮಾಡ್ಕೊಂಡು ಗುಡಿಸ್ಕೊಂಬರ್ತಾ ಇದ್ದೆ. ಅವರು ಅವ್ರ ಪಾಡಿಗೆ ಅವ್ರು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ರು. ನಾನು ಎಲ್ಲ ಗುಡಿಸ್ಬಿಟ್ಟು ಎಲ್ಲನೂ ಗುಡಿಸ್ಕೊಂಬಂದೆ. ಈ ಮಳೆ ಬರುತ್ತೆ ಅಂತೇಳಿ ಸೌದೆನೆಲ್ಲ ಒಳಗಡೆ ಹಾಕ್ಕೊಂಡಿದ್ವಿ. ನೆನ್ನೆ ಎಲ್ಲ ಸಖತ್ ಮಳೆ. ನೆನ್ನೆ ನೈಟ್ ಕರೆಂಟ್ ಹೋಗಿದ್ದು ಮತ್ತೆ ಇವತ್ತು ಅಂದರೆ ಹಬ್ಬದ ದಿನ ಬೆಳಗ್ಗೆ ಬಂತು. ಹಾಗಾಗಿ ಸೌದೆನೆಲ್ಲ ಒಳಗಡೆ ಹಾಕ್ಕೊಂಡಿದ್ದೆ. ಮತ್ತು ಐಟಮ್ಸ್ ಎಲ್ಲ ಏನೇನು ಮಾಡಿದ್ದೆ ಅದನ್ನೆಲ್ಲ ಎಡೆಗೆ ಹಾಕಿ ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನಾನು ಈ ರೀತಿನೇ ಪೂಜೆ ಮಾಡೋದು. ಯಾರೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದು ಹೇಳಿ. ನನಗಿಷ್ಟ ಸಾಂಬ್ರಾಣಿ ಎಲ್ಲ ಹಾಕೋದು, ಬಟ್ ಅಷ್ಟೊತ್ತಿಗೆ ಒಲೆ ಆರೋಗ್ಬಿಟ್ಟಿತ್ತು ನಾನು ಮಾಡೋದ್ರೊಳಗೆ. ಸಾಂಬ್ರಾಣಿ ಇತ್ತು ಬಟ್ ಹಾಕೋಕ್ಕಾಗಿಲ್ಲ. ಅದೊಂದು ಫೀಲ್ ಆಯಿತು. ಇಲ್ಲಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗಿಂತ ನಾವೇ ಕಾಯಿನೆಲ್ಲ ಒಡೆದು ನಾವೇ ಪೂಜೆ ಮಾಡೋದು. ಸುಮ್ಮನೆ ಗಂಡು ಮಕ್ಕಳು ಮಾಡಬೇಕು ಅಂತಾರೆ. ಬಟ್ ನಮ್ಮ ಮನೇಲಿ ನಾನೇ ಮಾಡೋದು. ಆಲ್ಮೋಸ್ಟ್ ಎಲ್ಲ ಹಬ್ಬದಲ್ಲೂ ನಾನೇ ಮಾಡೋದು. ಅವರು ಅಕಸ್ಮಾತ್ ಯಾವಾಗೋ ಒಂದಿನ ಫೋರ್ಸ್ ಮಾಡಿದ್ರೆ ಬಂದು ಮಾಡ್ತಾರೆ ಅಷ್ಟೇ. ಇಲ್ಲ ಅಂದರೆ ನಾನು ನನ್ನ ಮಕ್ಕಳೇ ಪೂಜೆ ಮಾಡೋದು. ಕಾಯಿ ನಾನು ನೋಡಿಕೊಂಡ್ರೆ ನನ್ನ ದೊಡ್ಡ ಮಗಳು ಪೂಜೆ ಮಾಡ್ತಾಳೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಮುಂದೆ ಇನ್ನೂ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು.